ಹಾಯ್ ಫ್ರೆಂಡ್ಸ್, ಇವತ್ತಿನ ನನ್ನ ದಿನ ಹೇಗೆ ಹೋಗುತ್ತೆ, ಏನೆಲ್ಲ ಮಾಡ್ತೀನಿ. ಸೊ ನನ್ನ ಮಗಳಿಗೋಸ್ಕರ ನಾನು ಏನೆಲ್ಲ ತಿಂಡಿಗಳನ್ನು ಮಾಡಿ ಅವಳಿಗೆ ಬಾಕ್ಸ್ ಕಟ್ಟಿ ಕಳಿಸ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡಿ. ಸೊ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ಫಸ್ಟಾಗಿ ನಾನು ಮಂಡಕ್ಕಿ ಚುರುಮುರಿ ಮಂಡಕ್ಕಿ ಮಾಡಲಿಕ್ಕೆ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಇಷ್ಟು ಬೆಳ್ಳುಳ್ಳಿನ ಕೂಡ ಸುಲ್ಕೊಂಡಿದ್ದೆ ಚಟ್ನಿ ಮಾಡಲಿಕ್ಕೆ. ಬೆಳ್ಳುಳ್ಳಿ ಚಟ್ನಿ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಸೊ ಫಸ್ಟಿಗೆ ನಾನು ಮಂಡಕ್ಕಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಸೊ 5 ಲೀಟರ್ ಮಂಡಕ್ಕಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಎಣ್ಣೆ ಹಾಕ್ಕೊಳ್ಳೋದಿಲ್ಲ. ಇದು ಬಿಸಿ ಆದ ತಕ್ಷಣ ಸಾಸಿವೆ, ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಯಾಕಂದರೆ ಬೆಳ್ಳುಳ್ಳಿ ತುಂಬ ರೋಸ್ಟಾಗಿ ಆಗಬೇಕಲ್ವ. ಸೊ ಹಾಗಾಗಿ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಹಾಗೆ ಹಾಕಿ ಸ್ವಲ್ಪ ಅಂದರೆ ಲೋ ಫ್ಲೇಮಲ್ಲಿ ಅದನ್ನು ಕಂದು ಬಣ್ಣ, ಕೆಂಪು ಬಣ್ಣ ಬರಬೇಕು ಅಲ್ಲಿ ತನಕ ಅದನ್ನು ರೋಸ್ಟ್ ಮಾಡಬೇಕು. ಇಲ್ಲಿ ಜಾಸ್ತಿಯಾಗಿ ನಮಗೆ ಬೆಳ್ಳುಳ್ಳಿ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಇನ್ನೇನು ಇಲ್ಲ. ಆದರೆ ಬೇಗ ರೋಸ್ಟ್ ಆಗಲಿ ಅಂತ ಹೇಳಿ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು. ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಕರೆಕ್ಟ್ ಹದದಲ್ಲಿ ಒಂದು ರೋಸ್ಟ್ ಆಗುತ್ತೆ. ಸೊ ನೋಡಿ, ಇನ್ನು ರೋಸ್ಟ್ ಆಗ್ತಾ ಬರ್ತಿದೆ. ಇನ್ನೊಂದು ಸ್ವಲ್ಪ ಆಗಬೇಕು ರೋಸ್ಟು. ಸೊ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು ಕೂಡ ರೋಸ್ಟ್ ಆಗುತ್ತಲ್ವ, ತಿನ್ನಲಿಕ್ಕೆ ನಿಮಗೆ ಚೆನ್ನಾಗಿರುತ್ತೆ. ಆದಷ್ಟು ಕರಿಬೇವು ಜಾಸ್ತಿ ಹಾಕಿದರೆ ಸಖತ್ತಾಗಿರುತ್ತೆ. ಇನ್ನು ಶೇಂಗಾ, ಪುಟಾಣಿ ಎಲ್ಲನೂ ಕೂಡ ನಾನು ರೋಸ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಫ್ರೆಂಡ್ಸ್. ಇನ್ನೂ ಕರಿಬೇವು ಹಾಕಬೇಕಿತ್ತು, ನನ್ನ ಹತ್ರ ಕರಿಬೇವು ಅವತ್ತಿನ ದಿನ ಸ್ವಲ್ಪ ಇತ್ತು. ಇಲ್ಲಾಂದರೆ ಇನ್ನೂ ಜಾಸ್ತಿಯಾಗಿ ನಾನು ಕರಿಬೇವು ಹಾಕ್ಕೊಳ್ತೀನಿ. ಈ ಥರ ಮಂಡಕ್ಕಿ ನಾವು ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿವಿದ್ದಾಗ ಒಂದು ಸ್ವಲ್ಪ ಮಂಡಕ್ಕಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಸುಸ್ತಾಗಿ ಕೆಲಸ ಮಾಡಿಕೊಂಡು ಬಂದಿರ್ತೀವಿ, ಟೀ ಜೊತೆಗೆ ಸ್ವಲ್ಪ ಮಂಡಕ್ಕಿ ಬೇಕು ಅಂತಂದ್ರೂ ತಿನ್ಕೋಬೋದು. ಒಟ್ಟಿನಲ್ಲಿ ಅರ್ಜೆಂಟಿಗೆ ನಿಮಗೆ ಹೊಟ್ಟೆ ಹಸಿವು ಇದ್ದರೆ ಮನೇಲಿ ಈ ಥರ ಮಾಡ್ಕೊಂಡಿಟ್ರೆ ಯಾವಾಗಾದರೂ ನಾವು ಈ ಥರ ತಿನ್ಕೋಬೋದು. ಕೆಲಸಕ್ಕೆ ಹೋಗಿ ಬಂದವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಸಂಜೆ ಬಂದು ತಿನ್ನಲಿಕ್ಕೆ. ಹಾಗೆ ಮಂಡಕ್ಕಿ ಆಯಿತು. ಇವಾಗ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಎಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರವಾಗಿರಲಿ, ಒಂದು 3 ಸ್ಪೂನ್ ನಾನು ಹಾಕ್ಕೊಳ್ತೀನಿ. ಖಾರ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದು ಮೀಡಿಯಮ್ ಖಾರ ಇದೆ, ಸೊ ಹಾಗಾಗಿ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇದನ್ನು ಈಗ ನುಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳೋಣ ನಾವು. ಸೊ ಮಿಕ್ಸರ್ ಮಾಡ್ಕೊಂಡಲ್ಲ ನೈಸ್ ಪೇಸ್ಟ್ ಥರ ಆಗುತ್ತೆ. ಇದನ್ನು ನಾವು ಬಿಸಿ ಬಿಸಿ ಎಣ್ಣೆಯಲ್ಲಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಬಿಸಿ ಬಿಸಿ ಎಣ್ಣೆಯಲ್ಲೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ನೋಡಿ, ಇದನ್ನು ಬಿಸಿ ಎಣ್ಣೆಯಲ್ಲೇ ಹಾಕಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ, ಯಾಕಂದರೆ ನೀವು ಇದು ತಿಂಗಳುಗಟ್ಟಲೆನೂ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಚಟ್ನಿ ತುಂಬಾ ಈಸಿ, ಬಟ್ ಸುಲಿಬೇಕು. ಅದು ಸಿಪ್ಪೆ ಸಮೇತ ತೆಗೆದ್ರೆ ನಿಮಗೆ ಚಟ್ನಿ ಚೆನ್ನಾಗಿರುತ್ತೆ. ಸಿಪ್ಪೆ ಹಾಕಿ ಮಾಡಿದ್ರೆ ಅಷ್ಟು ನಿಮಗೆ ಚೆನ್ನಾಗಿ ಬರಲ್ಲ, ನೈಸಾಗಿ ಬರಲ್ಲ. ಹಾಗಾಗಿ ಸಿಪ್ಪೆ ತೆಗೆದೇ ಚಟ್ನಿ ಮಾಡಬೇಕು. ನೆಕ್ಸ್ಟ್ ನಾನು ರೊಟ್ಟಿ ಹಾಕ್ತಾಯಿದ್ದೀನಿ, ಖಡಕ್ ರೊಟ್ಟಿ ಹಾಕ್ತಾಯಿದ್ದೀನಿ. ಇದೆಲ್ಲ ಮಾಡ್ತಾ ಇರೋದು ನನ್ನ ಮಗಳಿಗೋಸ್ಕರ. ಅವಳು ಸೊ ಬೆಂಗಳೂರಲ್ಲಿ ಇರ್ತಾಳೆ. ಹಾಗಾಗಿ 15 ಡೇಸಿಗೆ ತಿಂಗಳಿಗೊಮ್ಮೆ ಬಂದಾಗ ಈ ಥರ ಏನಾದರೂ ಮಾಡಿಕೊಟ್ರೆ ಅವಳಿಗೆ ಅಲ್ಲಿ PG ಊಟ ತಿಂದು 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 ಬೋರ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ಮನೆಯಲ್ಲಿ ಮಾಡಿರೋದು, ಅದರಲ್ಲೂ ಒಂದು 15 ದಿನ 20 ದಿನ ಏನೂ ಕೆಡ್ದಂಗೆ ಇರೋ ಒಂದು ಐಟಮ್ ಮಾಡಿಕೊಟ್ರೆ ಅವಳು ಅಂದರೆ ಸಂಜೆ ಬಂದಾಗ ಖುಷಿಯಿಂದ ತಿನ್ಕೋಬೋದು. ನೋಡಿ, ಈ ಥರ ಖಡಕ್ ರೊಟ್ಟಿ ಹಾಕ್ತಾಯಿದ್ದೀನಿ. ಕಟ ಕಟ ಟಕ ಟಕ ಅಂತೆ. ನೋಡಿದ್ರಲ್ಲ ಹೇಗೆ ರೋಸ್ಟಾಗಿ ಖಡಕ್ಕಾಗಿ ನಾನು ರೊಟ್ಟಿ ಸುಡ್ತಾ ಇದ್ದೀನಿ. ಇದು ಮೆತ್ತಗೆ ತೆಗಿಬಾರ್ದು. ಮೆತ್ತಗೆ ತೆಗೆದುಬಿಟ್ರೆ ಬೂಸ್ಟ್ ಆಗಿಬಿಡುತ್ತೆ, ಒಂದು 2-3 ದಿನಕ್ಕೆ ಬೂಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಖಡಕ್ಕಾಗಿ ಬೇಯಿಸ್ಕೊಂಬಿಟ್ರೆ ಒಂದು 15 ದಿನ ಆದರೂ ಏನೂ ಆಗೋಲ್ಲ. ಇನ್ನು ನಮ್ಮದು ಬೆಳ್ಳುಳ್ಳಿ ಚಟ್ನಿ ಕೂಡ ರೆಡಿ ಆಗಿತ್ತು, ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ದೆ. ಬಾಕ್ಸಲ್ಲಿ ಹಾಕಬೇಕಲ್ಲ, ಬಿಸಿ ಬಿಸಿ ಹಾಕಿದರೆ ಸರಿಯಲ್ಲ ಅಂತ ಹೇಳಿ ಈ ಥರ ನಿಮಗೆ ಬೆಳ್ಳುಳ್ಳಿ ಚಟ್ನಿ
ರೆಡಿಯಾಗಿದೆ ಫ್ರೆಂಡ್ಸ್. ಸೂಪರಾದ ಬೆಳ್ಳುಳ್ಳಿ ಚಟ್ನಿ, ಅದನ್ನು ಕೂಡ ಖಡಕ್ ರೊಟ್ಟಿ ಜೊತೆಗೆ ಹಾಕ್ಕೊಂಡು ತಿನ್ಕೊಬಿಟ್ರೆ ಸಖತ್ತಾಗಿರುತ್ತೆ. ಅವತ್ತಿನ ದಿನ ನಮ್ಮ ಮನೆಯವರಿಗೆ ನಾನು ಖಡಕ್ ರೊಟ್ಟಿ ಮತ್ತು ಚಟ್ನಿನೇ ಕೊಟ್ಟೆ. ತುಂಬ ಕೆಲಸ ಇತ್ತಲ್ಲ ಫ್ರೆಂಡ್ಸ್, ಬೇರೆ ಕೆಲಸ ನನಗೆ ಬೇರೆ ಅಡುಗೆ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ರೊಟ್ಟಿ ಹಾಕ್ತಾಯಿದ್ದೆ, ಅದೇ ರೊಟ್ಟಿ ಓಕೆ ತಿಂತೀನಿ ಅಂತ ಅಂದರು. ನೆಕ್ಸ್ಟು ನಾನು ಸ್ವಲ್ಪ ಕೊಬ್ಬರಿ ಹೋಳಿಗೆ, ಹೂರಣದ ಹೋಳಿಗೆ ಮಾಡ್ಬೋದು, ಬಟ್ ಹೂರಣದ ಹೋಳಿಗೆ 1 ಡೇ 2 ಡೇಸ್ ಅಷ್ಟೇ ಇರುತ್ತೆ. ಇದು ಆದರೆ ಸ್ವಲ್ಪ ಚೆನ್ನಾಗಿ ಪಾಕ ಹಿಡಿದು ಮಾಡಿಬಿಟ್ರೆ ನಿಮಗೆ ಒಂದು 4-5 ದಿನ 5-6 ದಿನ ಇಟ್ಕೊಂಡು ತಿನ್ಬೋದು. ಇದು ಸ್ವಲ್ಪ ಇದನ್ನು ಕೂಡ ನಾನು ತುಂಬ ಮೆತ್ತಗೆ ಬೇಯಿಸಲ್ಲ, ಸ್ವಲ್ಪ ರೋಸ್ಟಾಗಿ ಹಾಕ್ಕೊಳ್ತೀನಿ. ಇನ್ನು ಹೂರಣ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಅವತ್ತಿನ ದಿನ ತುಂಬ ಕೆಲಸ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಹೂರಣ ಮಾಡಿಕೊಂಡೆ ಫ್ರೆಂಡ್ಸ್. ಕೊಬ್ಬರಿ ಹೂರಣ ಇದು ಹೀಗೆ ಗಟ್ಟಿಯಾಗಿ ಬರಬೇಕು, ತುಂಬ ಮೆದುವಾಗಿಬಿಟ್ರೆ ಹೋಳಿಗೆನೇ ಸರಿಯಾಗಲ್ಲ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಕೊಬ್ಬರಿ ಹೂರಣ ಬಂದರೆ ಹೋಳಿಗೆ ತುಂಬಾ ಚೆನ್ನಾಗಾಗ್ತವೆ ಅಂತ ಹೇಳಿ. ಸೊ ನೋಡಿ, ಏಲಕ್ಕಿ ಹಾಕಿದ್ದೆ ಮಿಕ್ಸಿ ಜಾರಲ್ಲಿ, ಅದು ಯಾಕೋ ಪೌಡರೇ ಆಗಿಲ್ಲ. ಸೊ ಇದನ್ನು ಇವಾಗ ಉಂಡೆ ಮಾಡಿಕೊಂಡು ಇಟ್ಕೊಳ್ತೀನಿ. ಒಂದಿಷ್ಟು ಹಿಟ್ಟು ಕಲಸಿದ್ದೀನಿ. ಇನ್ನು ಬೇಳೆ ಹೋಳಿಗೆ ಮಾಡೋಣ ಅಂತಂದರೆ ಬೇಳೆ ಹೋಳಿಗೆ 2 ದಿನ ಇರುತ್ತೆ. ಇದಾದರೆ ಚೆಂದ ಬೇಯಿಸಿರ್ತೀವಲ್ಲ, ಒಂದು 3-4 ದಿನ ಇಟ್ಕೊಂಡು ತಿನ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ರೋಸ್ಟಾಗಿ ಬೇಯಿಸ್ಕೊಂಬಿಟ್ರೆ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಜ ಗಟ್ಟಿಯಾಗಿ ಬಂದಿದೆ ಹೂರಣ. ಇವಾಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳಿಗೆ ಹಾಕೋಣ. ಯಾಕಂದರೆ ಅವರಿಗೆ ಒಂದು ಕವರಲ್ಲಿ ಹಾಕ್ಕೊಟ್ರೆ ತುಂಬ ಜಾಗನೂ ಹಿಡಿಬಾರ್ದು. ಸೊ ಹಾಗಾಗಿ ತುಂಬ ದೊಡ್ಡದು ಹಾಕಲ್ಲ, ಪುಟಾಣಿಯಾಗಿ ಒಂದು 5-6 ಹೋಳಿಗೆ ಆದರೆ ಸಾಕು ಅಂತೆ. ನೋಡಿ, ಹೀಗೆ ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಬೇಗ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಬೆಳಗ್ಗೆಯಿಂದ ಫುಲ್ ಕೆಲಸದಲ್ಲೇ ಬ್ಯುಸಿ ಇದ್ದೀನಿ ಫ್ರೆಂಡ್ಸ್ ಇವತ್ತು. ನೋಡಿ, ಒಂದಿಷ್ಟು ಹೋಳಿಗೆ ಹಾಕ್ತೀನಿ. ಇವಾಗ ತವ ಇಟ್ಕೊಂಡಿದ್ದೀನಿ. ಹೋಳಿಗೆ ಕವರ್ ಇಲ್ಲ ಫ್ರೆಂಡ್ಸ್, ಇದು ಎಣ್ಣೆದೇ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಇವಾಗ ಹೋಳಿಗೆ ಹಾಕ್ಕೊಳ್ಳೋಣ ಬನ್ನಿ. ಇನ್ನು ನನಗೆ ಅಮ್ಮನ ಮನೆಗೂ ಕೂಡ ಹೋಗಬೇಕಿತ್ತು, ಶಿವ ವಿಸರ್ಜನೆ ಪೂಜೆ ಇತ್ತು. ಪ್ರತಿ ವರ್ಷ ನಾನು ತುಂಬ ಬೇಗನೆ ಹೋಗ್ಬಿಡ್ತೀನಿ, ಬಟ್ ಈ ಸರ್ತಿ ನನಗೆ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ. ಪೂಜೆ ಸ್ಟಾರ್ಟ್ ಆದಮೇಲೆ ಹೋದೆ, ಯಾಕಂದರೆ ನನ್ನ ಮಗಳಿಗೆ ಏನೆಲ್ಲ ಬೇಕು, ಅವಳಿಗೆ ಏನೆಲ್ಲ ಇಷ್ಟ ಇದೆ ಅದೆಲ್ಲ ಕಟ್ಟಿಕೊಡ್ಬೇಕಿತ್ತು. ಅದರಲ್ಲೂ ಕೂಡ ಕರ್ಜಿಕಾಯಿ ಮಾಡಿಕೊಡಮ್ಮ ಅಂತ ಹೇಳಿದ್ಲು, ಬಟ್ ಅವಳು ಹೇಳೋದಿಲ್ಲ, ಅದು ಆದರೆ ಇಟ್ಕೊಂಡು ತಿನ್ಬೋದು ಅಂತ ಹೇಳಿ. ಸೊ ಈ ಥರ ಅವರಿಗೆ ಇಷ್ಟ ಆಗಿರೋದನ್ನು ಮಾಡಿಕೊಟ್ರೆ ನಮಗೂ ಖುಷಿಯಾಗುತ್ತೆ. ಅವರು ಅದರಲ್ಲೂ ಏನೂ ಬೇಡ ಅಂತಾಳೆ, ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಮನೇಲಿ ಇರೋದಿಲ್ಲ, ನಾನು ಬೆಳಗ್ಗೆ ಹೋದರೆ ರಾತ್ರಿಗೆ ಬರ್ತೀನಿ, ಹಾಗಾಗಿ ಅಮ್ಮಂಗೆ ಕಷ್ಟ ಆಗಬಾರ್ದು ಅಂತ. ಬಟ್ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಅವಳು ಇಷ್ಟಪಟ್ಟು ತಿಂತಾಳೆ ಅಂತ ಹೇಳಿ ನಾನು ಅವಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಸೊ ಪಿ ಜಿಗೆ ಹೋದ್ಮೇಲೆ ಅವಳು ಅಮ್ಮ ಎಲ್ಲ ತಿನ್ನಬೇಕು ಅನಿಸುತ್ತೆ ಅಂತ ಹೇಳ್ತಾಳೆ. ಊರಲ್ಲಿದ್ದಾಗ ಬೇಡ ಅಂತಾಳೆ. ಇದೇ ಅಲ್ವಾ ಫ್ರೆಂಡ್ಸ್ ಪ್ರೀತಿ, ಅವಳಿಗೆ ನನ್ನ ಮೇಲೆ ಪ್ರೀತಿ, ನನಗೆ ಅವಳ ಮೇಲೆ ಪ್ರೀತಿ. ಇನ್ನು ಅವಳು ಹೊರಡೋ ಸಮಯ ಆಯಿತು, ನಾನು ಪೂಜೆಗೆ ಹೋಗಿ ಬಂದೆ ಫ್ರೆಂಡ್ಸ್. ಪೂಜೆ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ತುಂಬ ಲೆಂತ್ ಆಗಿಬಿಡುತ್ತೆ. ಇನ್ನು ಅವಳಿಗೆ ಬಾಕ್ಸಲ್ಲಿ ಚಟ್ನಿ, ಇದು ಖಡಕ್ ರೊಟ್ಟಿ, ಮಂಡಕ್ಕಿ ಎಲ್ಲ ಕಟ್ಟಬೇಕು. ಇನ್ನು ಕಟ್ತಾ ಇದ್ದೀನಿ. ಇಲ್ಲಿದ್ದಾಗ ಮಗಳು ಏನು ಬೇಡ, ಆಮೇಲೆ ಮಾಡಿದ್ಮೇಲೆ ಅದು ಬೇಡ ಅದು ಬೇಡ ಅಂತಾಳೆ. ಸೊ ಪಿ ಜಿಗೆ ಹೋದ್ಮೇಲೆ ಅಮ್ಮ ನಿಜವಾಗ್ಲೂ ಎಲ್ಲನೂ ತಿನ್ನಬೇಕು ಅನಿಸ್ತಿರುತ್ತೆ ಅಂತ ಹೇಳ್ತಾಳೆ. ಯಾಕಂದರೆ ಇಲ್ಲಿಂದ ಹೋಗುವಾಗ ಅವಳಿಗೆ ತುಂಬ ದುಃಖ ಆಗ್ತಿರುತ್ತೆ, ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳಿ. ಸೊ ಅರ್ಥ ಆಯಿತು ನನಗೆ, ಇವಳು ಇಲ್ಲಿ ಏನೇ ಇದ್ದರೂ ಬೇಡ ಅಂತಾಳೆ ಅಂತ ಹೇಳಿ. ಹಾಗಾಗಿ ಎಲ್ಲನೂ ಒಂದು ಸ್ವಲ್ಪ ಹಾಕಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಎಲ್ಲನೂ ತಿನ್ನಬೇಕು ಅನಿಸ್ತಿದೆ ಅಮ್ಮ ಅಂತ ಅಂದ್ಲು. ಅದು ತುಂಬಾ ಖುಷಿ ಆಯಿತು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.